ಮಂಡ್ಯ ಜಿಲ್ಲೆಯ ವಿಸಿ ನಾಲೆಯಲ್ಲಿ ಇವತ್ತು ನಡೆದಿರುವಂಥ ದುರಂತ ಇದೆಯಲ್ಲ, ಇದೇನು ಮೊದಲಲ್ಲ. ಈ ಹಿಂದೆಯೂ ಕೂಡ ಅನೇಕ ದುರಂತಗಳು ಸಂಭವಿಸಿದ್ದಾವೆ, ಅನೇಕರು ಜೀವ ಕಳೆದುಕೊಂಡಿದ್ದಾರೆ. ಹಾಗಾದರೆ ಮಂಡ್ಯ ಜಿಲ್ಲೆಯ ವಿಸಿ ನಾಲೆಗೆ ಇನ್ನಷ್ಟು ಬಲಿ ಬೇಕು ಎನ್ನುವ ಪ್ರಶ್ನೆ ಉದ್ಭವ ಆಗುತ್ತೆ. ಜನಪ್ರತಿನಿಧಿಗಳು ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಾಲು ಸಾಲು ದುರಂತಗಳು ಸಂಭವಿಸ್ತಾ ಇದ್ದಾವೆ. ಜಾಗಗಳು ಬೇರೆ ಬೇರೆ, ಬಟ್ ನಾಲೆ ಒಂದೇ, ವಿಸಿ ನಾಲೆ. ಕಳೆದ 7 ವರ್ಷಗಳಲ್ಲಿ ವಿಸಿ ನಾಲೆ ಪಾಲಾದವರ ಸಂಖ್ಯೆ 40ಕ್ಕೂ ಹೆಚ್ಚು. 2018 ನವೆಂಬರ್ 24ರ ಕನಗನಮರಡಿ ಬಸ್ ದುರಂತದಲ್ಲಿ 30 ಜನ ಸಾವನ್ನಪ್ಪಿತು. 2023 ಜುಲೈನಲ್ಲಿ ತಿಬ್ಬನಹಳ್ಳಿ ನಾಲೆಗೆ ಕಾರು ಪಲ್ಟಿಯಾಗಿತ್ತು, ಒಬ್ಬ ವ್ಯಕ್ತಿ ಸಾವನ್ನಪ್ಪಿತು. ಇನ್ನು 2023 ಜುಲೈ 29 ಶ್ರೀರಂಗಪಟ್ಟಣದ ಗಾಮನಹಳ್ಳಿಯಲ್ಲಿ ಇದೇ ನಾಲೆಗೆ ಕಾರು ಬಿದ್ದು 4 ಜನ ಸಾವನ್ನಪ್ಪಿದರು. 2023 ನವೆಂಬರ್ 7ಕ್ಕೆ ಪಾಂಡವಪುರದ ಬನಘಟ್ಟ ವಿಸಿ ನಾಲೆಗೆ ಕಾರು ಪಲ್ಟಿಯಾಗಿ 55 ಜನ ಸಾವನ್ನಪ್ಪಿದರು. ಹೀಗೆ ಇಡೀ ಆ ಪಟ್ಟಿಯನ್ನು ನೋಡ್ತಾ ಹೋದರೆ ಕಾರಣ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇಲ್ಲಿ ವಿಸಿ ನಾಲೆಗೆ ತಡೆಗೋಡೆ ಇಲ್ಲದೇ ಇರೋದು, ನಾಲೆಯ ಉದ್ದಕ್ಕೂ ಕೂಡ ಎಲ್ಲಿಯೂ ತಡೆಗೋಡೆ ಇಲ್ಲ. ತಡೆಗೋಡೆ ಇಲ್ಲದ ಕಾರಣ ವಾಹನಗಳು ನೀರು ಪಾಲಾಗ್ತಾ ಇದ್ದಾವೆ ಮತ್ತು ಅವೈಜ್ಞಾನಿಕವಾಗಿ ತಿರುವುಗಳಿದ್ದಾವೆ. ಅವೈಜ್ಞಾನಿಕವಾಗಿ ತಿರುವಿನ ಕಡೆ ನಾಮಫಲಕವಾದರೂ ಅಳವಡಿಸಿ ಜಾಗೃತಿಯನ್ನು ಮೂಡಿಸಬೇಕಾಗಿತ್ತು, ಅದು ಮಾಡಿಲ್ಲ. ಹೀಗಾಗಿ ತಿರುವು ತಿಳಿಯದೆ ಚಾಲಕನ ನಿಯಂತ್ರಣ ತಪ್ಪಿ ದುರಂತ ಸಂಭವಿಸ್ತಾ ಇದೆ. ಪ್ರತಿ ದುರಂತ ನಡೆದಾಗಲೂ ಕೂಡ ತಡೆಗೋಡೆ ನಿರ್ಮಾಣಕ್ಕೆ ಆಗ್ರಹ ಕೇಳಿಬರುತ್ತೆ, ಆದರೆ ಭರವಸೆ ಕೊಡ್ತಾರೆ, ಸುಮ್ಮನಾಗ್ತಾರೆ. ಜಿಲ್ಲಾಡಳಿತ ನೆಪಕ್ಕೆ ಮಾತ್ರ ಅಪಘಾತದ ಸ್ಥಳಗಳನ್ನು ಗುರುತು ಮಾಡಿದೆ. ಸ್ಥಳಗಳನ್ನು ಈವರೆಗೆ ಅಪಘಾತದ ಸ್ಥಳಗಳಲ್ಲಿ ಮುಂಜಾಗ್ರತಾ ಕ್ರಮ ತೆಗೆದುಕೊಂಡಿಲ್ಲ ಅನ್ನೋದು ಸ್ಪಷ್ಟ. ಯಾವಾಗ ಈ ಘಟನೆಗಳು ನಡೆಯುತ್ತೋ ಆಗ ಜನಪ್ರತಿನಿಧಿಗಳು ಅಧಿಕಾರಿಗಳು ಓಡೋಡಿ ಬರ್ತಾರೆ. ಇಲ್ಲಿ ಯಾವ ಅಪಾಯ ಸಂಭವಿಸಬಹುದಾದಂಥ ಸ್ಥಳಗಳಿದ್ದಾವೆ ಅಲ್ಲಿ ನಾಮಫಲಕವನ್ನು ಅಳವಡಿಸಿ ವೈಜ್ಞಾನಿಕವಾದಂಥ ರೀತಿಯಲ್ಲಿ ನೋಡಬೇಕಲ್ವಾ. ನೋಡ್ರಪ್ಪ, ಇದು ಅತ್ಯಂತ ಡೇಂಜರ್ ಝೋನ್, ಇದು ಅಪಾಯಕಾರಿ ತಿರುವುಗಳಿದ್ದಾವೆ, ನಿಧಾನಕ್ಕೆ ಚಲಿಸಿ, ಅಪಘಾತ ವಲಯ. ನಾವು ನೋಡ್ತೀವಿ ಅನೇಕ ರಸ್ತೆಗಳಲ್ಲಿ ಈ ರೀತಿಯ ನಾಮಫಲಕಗಳಿರುತ್ತೆ. ಬಟ್ ಇಲ್ಲಿ ಯಾಕಿಲ್ಲ? ಇಷ್ಟೊಂದು ಜನ ಪ್ರಾಣವನ್ನು ಕಳೆದುಕೊಂಡರೂ ಕೂಡ ಜನರನ್ನು ಎಚ್ಚರಿಸುವ, ಅಪಾಯದಿಂದ ದೂರ ಇರಿಸುವ, ಜನರಿಗೆ ಮತ್ತೊಮ್ಮೆ ಇಂಥ ದುರಂತಗಳು ಸಂಭವಿಸದ ರೀತಿಯಲ್ಲಿ ನೋಡಿಕೊಳ್ಳಬೇಕಾದಂಥ ಕರ್ತವ್ಯ ಸರ್ಕಾರದ್ದು, ಜಿಲ್ಲಾಡಳಿತದ್ದು ಇಲ್ಲಿಯವರೆಗೂ ಆಗಿಲ್ಲ. ನೆಪಕ್ಕೆ ಮಾತ್ರ ನೋಡಿ, ಕೆಲವು ಕಡೆಗಳೇನಾಗುತ್ತೆ, ಇಂಥ ರಸ್ತೆ ಹೀಗೆ ತಿರುವಿದೆ, ಇಮ್ಮಿಡಿಯೇಟಾಗಿ ಟರ್ನ್ ತಗೋಬೇಕಾಗತ್ತೆ, ಒಂದು ಬೋರ್ಡ್ ಹಾಕಿ ಸುಮ್ಮನೆ ಬಿಟ್ಟರೆ ಆಯಿತಾ? ಖಂಡಿತವಾಗೂ ಇಲ್ಲ. ಪೊಲೀಸ್ ಇಲಾಖೆ ಜೊತೆಗೆ ನೀರಾವರಿ ಇಲಾಖೆ, ಜಿಲ್ಲಾಡಳಿತ ಒಂದು ಸಭೆ ಮಾಡಿ ಎಲ್ಲೆಲ್ಲಿ ಅಪಘಾತ ಅಪಾಯ ಸಂಭವಿಸುವ ಜಾಗಗಳಿದೆ ಅಂತ ಗುರುತು ಮಾಡಿ ತಕ್ಷಣ ಬೇಕಾಗಿದ್ದು ನಾಮಫಲಕಗಳು, ಅದು ತಾತ್ಕಾಲಿಕವಾಗಿ ಅಂದರೆ ಇಮಿಡಿಯೇಟಾಗಿ ಹಾಕಬೇಕಲ್ಲಿ. ಆ ನಂತರದಲ್ಲಿ ತಡೆಗೋಡೆ ನಿರ್ಮಾಣ ಮಾಡೋದು, ಬ್ರಿಡ್ಜ್ ನಿರ್ಮಾಣ ಮಾಡೋದು, ರಸ್ತೆ ಅಗಲೀಕರಣ ಮಾಡೋದು ಮಾಡಬೇಕಾಗತ್ತೆ. ಬಟ್ ಯಾವಾಗ ಜಿಲ್ಲಾಡಳಿತ ಎಚ್ಚೆತ್ತುಕೊಳ್ಳುತ್ತೆ, ಸರ್ಕಾರ ಎಚ್ಚೆತ್ತುಕೊಳ್ಳುತ್ತೆ, ಜನರನ್ನು ಅಪಾಯದಿಂದ ದೂರ ಇಡುತ್ತೆ, ಗೊತ್ತಿಲ್ಲ. ಈಗ 1-2 ದಿನ ಈ ಸುದ್ದಿ ಬಹಳ ದೊಡ್ಡ ಮಟ್ಟಕ್ಕೆ ಸದ್ದು ಆಗುತ್ತೆ, ಮಾತಾಡ್ತಾರೆ, ಎಲ್ಲರೂ ಕೂಡ ಮಾತಾಡ್ತಾರೆ, ಆಮೇಲೆ ಮರೆತು ಬಿಡ್ತಾರೆ. ಪ್ರಾಣ ಕಳೆದುಕೊಂಡಿರುವಂಥ ಕುಟುಂಬವನ್ನು ಬಿಟ್ಟು ಉಳಿದವರೆಲ್ಲ ಮರೆತು ಬಿಡ್ತಾರೆ.